ಕೋಲಾರ ಜಿಲ್ಲಾ ವ್ಯಾಪ್ತಿಯ ಮಾಲೂರು ತಾಲೂಕಿನ ಕಸಬಾ ಹೋಬಳಿ ಮಣಿಶೆಟ್ಟಹಳ್ಳಿ ಗ್ರಾಮದಲ್ಲಿ ಶನಿವಾರದಂದು ರಾಜಮ್ಮ ಎಂಬುವರು ತಮ್ಮ ಹೊಲದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ರಾಗಿ ಬಿತ್ತನೆ ಕಟಾವು ಮಾಡಲು ಹೋದಾಗ ಅದೇ ಗ್ರಾಮದ ಸಂಪಂಗಿ ರಾಮಯ್ಯ ಮತ್ತು ಅಣ್ಣ ತಮ್ಮಂದಿರ ಮಕ್ಕಳು ಹಲ್ಲೆ ಮಾಡಿ ದೌರ್ಜನ್ಯ ಎಸಗಿದ್ದಾರೆ ಎಂದು ರಾಜಮ್ಮ ಮತ್ತು ಕುಟುಂಬದವರು ನೋವು ವ್ಯಕ್ತಪಡಿಸಿದ್ದಾರೆ. ಅವರು ಸೋಮವಾರದಂದು ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ನಾನು ನಮ್ಮ ಹೊಲದಲ್ಲಿ ಶನಿವಾರ ಸಂಜೆ ರಾಗಿ ಮಿಷನ್ ಬಂದಿದೆ, ರಾಗಿ ಕಟಾವು ಮಾಡಿ ಹಾಕೋಣ ಎಂದು ಹೋಗಿದ್ದಾಗ ನಮ್ಮದೇ ಗ್ರಾಮದ ಸಂಪಂಗಿ ರಾಮಯ್ಯ ಮತ್ತು ಅಣ್ಣ ತಮ್ಮಂದಿರ ಮಕ್ಕಳು ಏಕಾಏಕಿ ಬಂದು ಈ ಹೊಲ ನಮ್ಮದು, ರಾಗಿ ಯಾರಿಗೆ ಹೇಳಿ ಕಟಾವು ಮಾಡುತ್ತಿದ್ದೀರಾ ಎಂದು ನನ್ನನ್ನು ಹಿಗ್ಗಾಮುಗ್ಗ ಹೊಡೆಯುವ ಮೂಲಕ ಹಲ್ಲೆ ಮಾಡಿದ್ದಾರೆ. ನಮಗೆ ನ್ಯಾಯ ಬೇಕು ಸ್ವಾಮಿ. ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದೇವೆ. ದೂರು ಕೊಟ್ಟಾಗ ಪ್ರತಿ ಸಾರಿ ಶಾಸಕರಿಗೆ ಹೇಳುವುದು, ಸಂದಾಯ ಮಾಡುವುದು ಆಗುತ್ತಿದೆ. ಮುಂದಿನ ವರ್ಷ ಮತ್ತೆ ಯಥಾಸ್ಥಿತಿ ಜಗಳ ಮಾಡುತ್ತಾರೆ ಎಂದು ಅಳಲು ತೋಡಿಕೊಂಡರು. ಮತ್ತೊಬ್ಬ ಗಾಯಾಳು ನವೀನ್ ಕುಮಾರ್ ಮಾತನಾಡಿ, ಘಟನೆ ನಡೆಯುವಾಗ ನನಗೆ ಕರೆ ಮಾಡಿದ್ದರು. ಆ ಗ್ರಾಮಕ್ಕೆ 3 ಕಿಲೋಮೀಟರ್ ದೂರ ನಮ್ಮ ಊರು. ಕೂಡಲೇ ಹೋಗಿ ನಾನು ಕೇಳಿದ್ದಕ್ಕೆ ನನ್ನನ್ನು ಹೊಡೆದು ಹಲ್ಲೆ ಮಾಡಿದ್ದಾರೆ. ಕುಟುಂಬದ ಜೊತೆಗೆ ಬೆಂಗಳೂರಿನಿಂದ ಹುಡುಗರನ್ನು ಕರೆಸಿಕೊಂಡಿದ್ದರು. ಮಾಲೂರಿನ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ತುಂಬಾ ಗಾಯಗಳಾಗಿದೆ, ಎಂಆರ್ಐ ಮಾಡಬೇಕು, ಕೋಲಾರಿಗೆ ಹೋಗಿ ಎಂದರು. ಹಾಗಾಗಿ ಹೆಚ್ಚಿನ ಚಿಕಿತ್ಸೆಗೆ ಇಲ್ಲಿಗೆ ಬಂದಿದ್ದೇವೆ. 3 ದಿನದಿಂದ ಚಿಕಿತ್ಸೆ ಪಡೆಯುತ್ತಿದ್ದೇವೆ. ಕೂರಲು ಆಗುತ್ತಿಲ್ಲ, ಓಡಾಡಲು ಆಗುತ್ತಿಲ್ಲ. ಪ್ರತಿ ವರ್ಷ ರಾಗಿ ಕಟಾವು ಸಮಯದಲ್ಲಿ ಹೀಗೆ ಮಾಡುತ್ತಾರೆ. ಹೊಲ ಉಳಿಮೆ ಮಾಡುತ್ತೇವೆ, ಬಿತ್ತನೆ ಮಾಡುತ್ತೇವೆ, ಕೆಲಸಗಾರರನ್ನಿಟ್ಟು ಕಳೆ ತೆಗೆಸುತ್ತೇವೆ, ಆಗ ಯಾರೂ ಬರೋದಿಲ್ಲ, 1 ರೂಪಾಯಿ ಸಹ ನೀಡೋದಿಲ್ಲ. ಕೊನೆ ಸಮಯದಲ್ಲಿ ಬಂದು ದೌರ್ಜನ್ಯ ಮಾಡುತ್ತಾರೆ ಎಂದರು. ಏನಕ್ಕೆ ಅಡ್ಮಿಟ್ ಆಗಿರೋದು? ಅಪ್ಪ, ನಾನು ನನ್ನ ಹೊಲ ಕುಯ್ಯಕ್ಕೆ ಹೋದ್ರೆ ಕೇಸ್ಗಳಾಗ ಆಗಿತ್ತು. ನಮ್ಗೆ ಹೊಲ ಕುಯ್ಯಕ್ಕೆ ಹೋದ್ರಿ ಅವರು 100 ಆಳ ಎಷ್ಟು ಆಳ ಮುಂದೆ ಹೊಡೆದ್ರು. ನಾನು ಹೊಲ್ದಾಗ ಕುತ್ಕೊಂಡಿದ್ದೆ, ಮಿಷಿನ್ ಬಂತು, ಚಂದಾಗ ದಂಚಿ ಬಿಸಿ ಹಾಕಿದ್ರು. ಕದ್ದೀರ ನಾನು ನಮ್ಮ ಒಳ್ಳಿನ ಫೋನ್ ಮಾಡಿದೆ, ಬಾ ನಾನು ಆಗಿದ್ನಿ ಅಂತ. ಅವನು ಬಂದು ಅವನು ದಗ್ಗಿದ್ದು ಫೋನ್ ಮಾಡಲಿಯಪ್ಪ. ನಾನು ಏನ್ರಲ್ಲ ಅದೇ ಗೋಲಿತ್ತು ಅವ್ರ ಕೈಯಾಗ, ಅದನ್ನೇ ಇವನು ಕಿತ್ಕೊಂಡ. ನನಗೆ ಅಂದ್ರೆ ಆಗಿತ್ತು ನೋಡಿ, ಇಂಥ ಎಲ್ವೇಟಾಗಿ ಹಾಕಿದ್ರು 4 ಏಟು ಹೆಲ್ಮೆಟು ಇಷ್ಟು ಥರದ ಬಣ್ಣೆ ಇಟ್ಕೊಂಡು ಬೆನ್ನುದ್ದಕ್ಕೂ ಹಾಕಿದ್ರಪ್ಪ. ಜೋರಾಗಿ ನವೀನ್ ಕುಮಾರು, ಮೈಲಂಡಹಳ್ಳಿ ಗ್ರಾಮದವರು. ನಾವು ವ್ಯವಸಾಯ ಮಾಡೋರು. ವ್ಯವಸಾಯ ಮಾಡಿಕೊಂಡು ತೋಟದ ಹತ್ರ ಇದ್ದೆ. ನಮ್ಮ ಅತ್ತೆಯವರು ಯಾವತ್ತಾಗಿದ್ದು? ಅದು ಶನಿವಾರದಂದು ಸಂಜೆ 5 ಗಂಟೆಯಲ್ಲಿ ನಮ್ಮ ಅತ್ತೆಯವರು ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಏನಂತ ಕೇಳಿದ್ರಕ್ಕೆ, ಹಿಂಗೆ ಹೊಲಕ್ಕೆ ಹೋಯ್ತಾಯಿದ್ರೆ ಇಟ್ಕೊಂಡು ನಮ್ಮ ಇಬ್ಬರು ಸಂಪಂಗಪ್ಪ, ಚಂದ್ರಾಯಪ್ಪನವರು ಅವರೆಲ್ಲ ಸೇರಿ, ಅವ್ರ ಮಕ್ಕಳೆಲ್ಲ ಸೇರಿ ಹೊಡಿತಾ ಇದ್ದಾರೆ, ಓಡ್ಬಾ ಅಂತ ಹೇಳಿ ನಾನು ಗಾಡಿಯಲ್ಲಿ ಹೋಗೋ ತಲೆಗೆ ಮುನ್ನಿಟ್ಕೊಂಡು ದೊಣ್ಣೆಯಲ್ಲಿ ರಾಡಲ್ಲಿ ಇಟ್ಕೊಂಡು ನಮ್ಮ ಅತ್ತೆಯವ್ರನ್ನ ರಾಜಮ್ಮನ್ನ ಹಿಡ್ಕೊಂಡು ಹೊಡಿತಾಯಿದ್ರು. ನಾನು ಅವ್ರನ್ನ ಎಳ್ಕೊಂಡೆ ಬಾಸ್ಕೊಂಡು ಅಷ್ಟರಲ್ಲಿ ಅವ್ರ ಹತ್ರ ಇರೋ ಕುಡಿಗೆಲ್ಲಲ್ಲಿ ತಲೆಗೆ ಹೊಡೆದ್ಬಿಟ್ರು. ಹೊಡೆದಿದ್ರಕ್ಕೆ, ನೀನು ಬರ್ತೀಯೇನೋ ಕಾಪಾಡೋಕ್ಕೆ, ನೀನೇನು ಡಾನೇನೋ ಮೇಲೆ ಬೆಳಿಗ್ಗೆ ಅಂತೇಳಿ ಮುಗ್ಳೂರವರು ಇದ್ರಕ ಬಂದಿರೋರು ಪೊಲೀಸರು ಉಳ್ಕೊಂಡು ಹೋಗಿಲ್ಲ, ನೀವು ಬಂದಿದ್ದೀಯಾ ಅಂತೇಳಿ ಎತ್ತಿ ಎಳ್ದದೆ ಹತ್ತು ವಿಷ ಹಾಕಿದ್ರು. ದೊಣ್ಣೆಯಲ್ಲೆಲ್ಲ ನನ್ನ ಜೊತೆಗೆ ಬಂದಿದ್ದು ಹುಡುಗನು ವಿಡಿಯೋ ಎಲ್ಲ ಮಾಡಿಕೊಂಡ್ರೆ ಅವನು ಹೊಡೆದು ಇದು ಮಾಡಿ ಫೋನ್ ಹೊಡೆದಿಕ್ತಾರೆ. ಫೋನ್ ಎತ್ಕೊಂಡೋಗಿ ನಾವು ಇದು ಕೊಟ್ಟು ಬೇರೆ ಫೋನಲ್ಲಿ ಇದು ಮಾಡಿಸ್ಕೊಂಡಿದ್ದೀವಿ. ರೆಕಾರ್ಡ್ ಅಲ್ಲ, ಸುಮ್ಮನೆ ಹೊಡೆಯೋಕ್ಕೆ ಏನಾಗಿದೆ ಅವ್ರಿಗೆ ಅಂತ. ಅವರು ಹೊಲ, ನಮ್ಮ ಅತ್ತೆಯವರು ಹೊಲ ಕೊಯ್ಸ್ತಾಯಿದ್ರು. ಹೊಲ ಮಿಷಿನ್ ಎತ್ಕೊಂಡೋಗಿ, ಹೊಲ ಮಿಷಿನ್ ಅವ್ರ ಸ್ವಂತ ಸ್ವಯರ್ಚಿತ ಆಸ್ತಿ ಅದು. ನಮ್ಮ ಇದು ಅತ್ತೆಯವ್ರದ್ದು. ಅವ್ರು ತಗೊಂಡು ಪ್ರತಿ ವರ್ಷವೂ ಹೊಲ ಬಿತ್ಕೊಂತ ಇರ್ತಾರೆ. ಕೊಯ್ಕೊಂತಾದರೆ ಆವಾಗ ಅವರು ತೊಂದರೆ. ಬೋಗಿಕೆನ ಕೊಟ್ಟಿದ್ರಂತಲ್ಲ? ಯಾರಿಗೂ ಬೋಗಿ ಕೊಟ್ಟಿಲ್ಲ. ಬೋಗಿಕ್ಕೆ ಸುಮ್ಮನೆ ಯಾರಾದರೂ ಕೊಡ್ತಾರೆ, ಸುಮ್ಮನೆ ಅವರು ಇವರು ಎಲ್ಲ ಇದು ಮಾಡೋದಕ್ಕೆ.